ಇದು ನಮ್ಮ ಮನೆ ಐತಿ, ಇದು ನಮ್ಮ ಮನೆ ಜವಾಬ್ದಾರಿನೂ ಐತಿ. ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಹೆಣ್ಮಕ್ಳು, ಸುಮ್ಮನೆ ಇದ್ಬಿಡ್ರಿ, ಇದನ್ನೆಲ್ಲ ನಾವು ನಿಭಾಯಿಸ್ತೀವಿ. ಹೌದೌದು, ನೀವು ನಿಭಾಯಿಸಕುಂತಿರೋದನ್ನ ನಮ್ಮ ಕಣ್ಣಾರೆ ನೋಡಾಕುಂತೀವಲ್ಲ. ನೋಡ್ರಿ ಮಾವರ, ನೀವು ಮತ್ತೆ ಸಾಲ ಮಾಡಕ್ಕೆ ಹೋಗ್ಬೇಡ್ರಿ. ಲಾಸ್ಟಿಗೆ ಕುತ್ತಿಗೆ ಬರೋದು ನಮ್ಗೆ. ಈಗ ಹೇಳ್ದಷ್ಟು ಕೇಳ್ರಿ. ಈಗಿರೋ ಸಾಲನ ತೀರಿಸಿ ಸುಮ್ಮನೆ ಇದ್ಬಿಡ್ರಿ. ರಾಜು ಅವ್ರ ಮದುವೆಗೆ ಅವ್ರು ಸಾಲ ಮಾಡ್ಕೋತಾರ, ಅವ್ರು ಮಾಡ್ಕೋತಾರೆ ಮದುವೆನ. ನೀವು ಅದ್ರಾಗೆಲ್ಲ ತಲೆ ಹಾಕಕ್ಕೆ ಹೋಗ್ಬೇಡ್ರಿ ರೀ. ನಿಮಗೂ ಹೇಳಾಕುಂತೀನಿ ಕೇಳ್ರಿ. ಈಗಿರೋ ಸಾಲನ ಸಾಕಾಗೈತಿ, ಮತ್ತೆ ದಯವಿಟ್ಟು ಸಾಲ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ನೋಡ್ರಿ, ನಮ್ಮ ಮನ್ಯಾಗ ನೋಡ್ರಿ, ಇಲ್ಲಿ ಒಂದು ಮನ್ಯಾಗ 3 ಮನೆ ಮಾಡಕ್ಕೆ ಹೊಂಟಾರ ನೋಡ್ರಿ ಇವ್ರು. ಇಲ್ಲೇ ನಮ್ಮ ಮುಂದನ ಗಂಡಂದ್ರ ತಲೆಗೆ ಹೆಂಗೆ ತುಂಬ ಕುಂತಾರ ನೋಡ್ರಿ ನೀವು. ಅತ್ಯಾರ, ಹಂಗಾರೆ ಇಷ್ಟೆಲ್ಲ ಮಾತಾಡಕೊಂತೀರಲ್ಲ, ಈಗ ಅವ್ರದ್ದು ಸಾಲ ಆಯ್ತಲ್ಲ 1,30,000, ಅದನ್ನ ಎಲ್ಲರೂ ಸೇರಿ ತೀರ್ಸನ್ರಿ. ನನ್ನ ಮಗನ ತಾಲಿ ರೊಕ್ಕ ಇದ್ರೆ ಅದನ್ನು ತೀರಿಸ್ಬಿಡ್ತಿದ್ದ. ಈಗ ಏನೇ ಈಗಾರ ನೌಕರಿ ಸೇರಿ ನೆಟ್ಟಿಗೆ 1 ವಾರ ಆಗಿಲ್ಲ. ಆಗಲೇ ದುಡ್ಡು ಕೊಡಂದ್ರೆ ಕೊಡ್ತಾರನ? ಅತ್ಯಾರ, ನಿಮ್ಮ ಮಗ ಆಗಲೇ ಕೆಲಸಕ್ಕೆ ಹೋಗಿ ಭಾಳ ದಿನ ಆಗೈತಿ. ಸುಮ್ಮನೆ ಈ ಜವಾಬ್ದಾರಿನೂ ಅವ್ರು ತಗೋಂತನ್ರಿ. ಹಂಗಂದ್ರೆ ಇವ್ರು ಮದುವೆ ಜವಾಬ್ದಾರಿ ತಗೋತಾರೆ. ಸುಮ್ಮನೆ ಎಲ್ಲ ಜವಾಬ್ದಾರಿನೂ ಇವರಿಬ್ಬರು ತಲೆ ಮೇಲೆ ಹಾಕಿ ನಾಳೆ ಸಾಲ ಏನಾರು ಏರಿ ಇವ್ರ ತಲೆ ಮೇಲೆ ಕುತ್ಕೊಂತಂದ್ರೆ ತೀರಿಸ್ಬೇಕಾಗಿರೋದು ಯಾರು? ನಾವ ಹೋದಿಲ್ಲ, ಕಷ್ಟಪಡ್ಬೇಕಾಗಿರೋದು ನಾವು ಗಂಡ ಹೆಂಡತಿ ಅಷ್ಟೇ. ನೀವೇನು ಕಷ್ಟಪಡಂಗಿಲ್ಲ ಮಾವರ. ಈಗ ಹೇಳಾಕೊಂತೈತಿ ನೋಡ್ರಿ, ರಾಜು ಅವ್ರ ಮದುವೆ ವಿಷಯದಲ್ಲಿ ಇವರು ರೊಕ್ಕ ಹಾಕಂಗಿಲ್ಲ. ಹಾಕೋದಕ್ಕೂ ನಾನಂತೂ ಬಿಡೋದಿಲ್ಲ. ಅವ್ರ ಮದುವೆದು ಅವ್ರು ನೋಡ್ಕೊಲಿರಿ. ನಮ್ಮ ಮದುವೆಗೆ ಯಾರು 1 ರೂಪಾಯಿ ಖರ್ಚು ಮಾಡಿಲ್ಲ ಅಂದಮೇಲೆ ಅವ್ರ ಮದುವೆಗೂ ನಾವು 1 ರೂಪಾಯಿ ಖರ್ಚು ಮಾಡಂಗಿಲ್ಲ ರೀ. ಸವಿತಾ, ನಮ್ಮಪ್ಪನ ಎದುರಿಗೆ ನಿಂತ್ಕೊಂಡು ಮಾತಾಡೋಷ್ಟು ದೊಡ್ಡಕ್ಕೆ ಬಿಟ್ಟೇನು ನೀನು? ರೀ, ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊರಿ. ಪದೇ ಪದೇ ಸಾಲ ಮಾಡಕ್ಕೆ ಹೋಗ್ಬೇಡ್ರಿ. ಸಾಲ ತಲೆ ಮೇಲೆ ಕುಂತಂದ್ರೆ ತೀರ್ಸೋದು ಭಾಳ ಕಷ್ಟ ಐತಿ. ನೀವು ದುಡಿಯೋದು ಹೊಲದಾಗ, ನಾವು ಏನು ದುಡಿಮೆ ಇಲ್ಲ. ಮುಂದೆ ತೀರ್ಸೋದು ಭಾಳ ಕಷ್ಟ ಆಕೈತಿ. ಬಡ್ಡಿ ಬೆಳೀತಂದ್ರೆ ಕಟ್ಟಕ್ಕಾಗಲ್ಲ. ಅರ್ಥ ಮಾಡ್ಕೊರಿ ಒಂದು ಸ್ವಲ್ಪ ನಾವು ಹೇಳೋದನ್ನ. ಕೃಷ್ಣ, ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಪ್ಪ. ನೀನು ಸುಮ್ಮನೆ ಹಂಗೆ ಮಾತಾಡಕ್ಕೆ ಹೋಗ್ಬೇಡ. ಈಗಿನ ಕಾಲದಾಗ 1 ರೂಪಾಯಿ ದುಡಿಯೋದು 1 ರೂಪಾಯಿ ಹುಡ್ಸೋದು ಎಷ್ಟು ಕಷ್ಟ ಐತೆ ಅನ್ನೋದು ನಿಮ್ಗೆ ಗೊತ್ತಿದ್ದೈತಿ. ಪದೇ ಪದೇ ಸಾಲ ಮಾಡಕ್ಕೆ ಹೋಗ್ಬೇಡ್ರಿ. ಇವಾಗ 1,30,000 ಸಾಲ ಆಗೈತಲ್ಲ, ಅದನ್ನು ತೀರ್ಸೋದು ಹೆಂಗಂತ ಯೋಚನೆ ಮಾಡಕ್ಕೆ ಹೊಂತೈತಿ. ಮತ್ತು ಅದ್ರಾಗ ಈಗ ಮತ್ತೆ ಮದ್ವೆಗೆ ಸಾಲ ಮಾಡ್ತೀನಿ ಅಂತೀರಲ್ಲ, ನಿಮ್ಗೆ ಸರಿ ಅನಿಸ್ತೈತಾನೆ ಇದು? ಹೇಳ್ರಿ. ನಮ್ಮ ತಮ್ಮನ ಮದುವೆಗೆ ನಾವು ಸಾಲ ಮಾಡಿ ಈ ಮಾಡೋದ್ರಲ್ಲಿ ಏನು ತಪ್ಪೈತಿ? ಅಣ್ಣನರಾಗಿ ಅಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ಇರೋದು ಲಾಸ್ಟಿಗೆ ಒಬ್ಬನ ಕೊನೆ ತಮ್ಮ ಅವನು. ಅವ್ನ ಮದ್ವಿನ ಗ್ರ್ಯಾಂಡಾಗಿ ಮಾಡ್ಬೇಕಂತ ಅನ್ನೋದು ಅವನ ಆಸೆ ಐತಿ. ನಮ್ಮ ಮದ್ವಿನೂ ಗ್ರ್ಯಾಂಡಾಗಿ ಮಾಡ್ಬೇಕನ್ನೋದು ಅವನ ಆಸೆ ಇತ್ತು. ನಾವ ಬೇಡ, ಸಿಂಪಲ್ ಆಗಿ ಆಗೋಣ ಅಕ್ಕಿವಿ ಅಂತ ಅಂದಿದ್ದಕ್ಕೆ ಸುಮ್ಮನೆ ಆಗಿದ್ದು ಮನ್ಯಾಗ ಎಲ್ಲರೂ. ಈಗ ಅವ್ನ ಮದ್ವಿನೂ ಹಿಂಗೆ ನಾವು ರೊಕ್ಕ ಹಾಕಲ್ಲ, ನೀ ರೊಕ್ಕ ಹಾಕಲ್ಲ ಅಂದ್ರೆ ಮತ್ತೆ ಮಾಡೋರು ಯಾರು ಮದ್ವಿನ? ಹಂಗಂತ ನೀವು ಪದೇ ಪದೇ ಮದ್ವಿಗೆ ಸಾಲ ಮಾಡಿದೆ, ಹೊಲಕ್ಕೆ ಸಾಲ ಮಾಡಿದೆ ಅಂತ ಕುತ್ಕೊಂಡ್ರೆ ಅಂದ್ರೆ ಸಾಲ ತೀರ್ಸೋದು ಯಾವಾಗ? ಹೊಲ್ದಂದು ಬಂದಿದ್ದ ರೊಕ್ಕ ನೋಡಿದ್ರೆ 1 ರೂಪಾಯಿ ನಮ್ಮ ಕೈಯಾಗ ಕೊಡಂಗಿಲ್ಲ ನೀವು. ಆ ಹೊಲ್ದಂದು ಬಂದಿದ್ದ ರೊಕ್ಕ ಅದಕ್ಕೆ ಖರ್ಚಕ್ಕೆ, ಅದಕ್ಕೆ ಮತ್ತು ಮನಿ ನಡ್ಸಕ್ಕೆ ಅಷ್ಟಕ್ಕೆ ಸರಿಯಾಗಿ ಹೋಗ್ಬಿಡ್ತೈತಿ. ಮತ್ತು ಮುಂದೆ ಹೆಂಗ್ರಿ ನಿಮ್ದು ಜೀವನ? ಬರೀ ಸಾಲ ಮಾಡ್ಕೊತ ಹೋಗ್ಬಿಡ್ತೀರನ? ಸಾಲ ತೀರ್ಸೋದು ಯಾವಾಗ? ನಾವು ದುಡಿತೀವಿ, ನಮ್ಮ ಮೇಲೆ ನಮ್ಗೆ ನಂಬಿಕೆ ಐತಿ. ನಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು, ನಮಗೆ ನಂಬಿಕೆ ಐತಿ. ನಾವು ಸಾಲ ಮಾಡ್ತೀವಿ, ತೀರಿಸ್ತೀವಿ. ನಿಮ್ಮ ಅವಶ್ಯಕತೆ ಏನಿಲ್ಲ. ಸುಮ್ಮನೆ ನಿಮ್ಮ ಕೆಲಸ ಏನೈತಿ ಅದನ್ನ ನೋಡ್ಕೊಂಡಿರ್ರಿ ಮನ್ಯಾಗ. ನಿನ್ನೆ ಮೊನ್ನೆ ಬಂದಿರೋರು ನೀವು ನನ್ನ ಮಕ್ಕಳ ಮಧ್ಯೆ ಹುಳಿ ಹಿಂಡಾಕ್ ನೋಡಾಕುಂತೀರನ ನೀವು? ಅತ್ಯಾರ, ನಿಮ್ಮ ಮಕ್ಕಳ ಮಧ್ಯೆ ಹುಳಿ ಹಿಂಡಾಕ್ ಕುಂತಿಲ್ರಿ. ಇರೋದನ್ನ ಹೇಳಾಕುಂತೈತಿ. ಸುಮ್ಮನೆ ಎಲ್ಲ ಸಾಲನೂ ಇವ್ರ ಮೇಲೆ ಹೊರಿಸಿದ್ರೆ ನಾಳೆ ತೀರ್ಸೋರು ಯಾರೇ ಅದಾರ? ಹೊಲ್ದಾಗ ಬರೋ 4 ಕಾಸಿಗೆ ಸಾಲ 4-5 ಲಕ್ಷ ಆದ್ರೆ ಹೆಂಗೆ ತೀರಿಸ್ಬೇಕ್ರಿ? ನೀವೇ ಹೇಳ್ರಿ. 10,000 ರೂಪಾಯಿ ಹುಡ್ಸೋದಾಗಂಗಿಲ್ಲ ಈಗ ನೋಡಿದ್ರೆ ಹೊರಗಡೆ ಹೋದ್ರೆ. ಅಂತದ್ರಾಗ ಇವ್ರು ಪದೇ ಪದೇ ಸಾಲ ಮಾಡ್ಕೊಂಡು ಕುತ್ಕೊಂಡ್ರೆ ತೀರ್ಸೋರು ಯಾರದಾರಿ? ಅಷ್ಟು ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸ ಏನಾರು ನಿಮಗಿದ್ರೆ ಹೇಳ್ರಿ. ಸಾಲ ಇದಕ್ಕೆ ಮಾಡ್ತೀರಪ್ಪ, ಸಾಲ ಮಾಡಕ್ಕೆ ಹೋಗ್ಬೇಡ್ರಿ, ಇದ್ದಿದ್ರಾಗ ಏನಾರು ಒಂದು ಮಾಡೋಣ ಅಂತ ಹೇಳ್ಬೇಕು ನೀವು. ಅದನ್ನ ಬಿಟ್ಟು ಸಾಲ ಮಾಡು ಅಂತ ಅಂದ್ರೆ ಹೆಂಗೆ ಹೇಳ್ರಿ ಅತ್ಯಾರ? ನೋಡ್ಸವಿ, ಸುಮ್ಮನೆ ಇದ್ಬಿಡು. ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ. ಇದು ನಮ್ಮ ಮನೆ ವಿಷಯ ಐತಿ. ನೀವಿಬ್ರು ಸುಮ್ಮನೆ ಇದ್ಬಿಡ್ಬೇಕಷ್ಟ. ನನ್ನ ತಮ್ಮನ ಮದುವೆಯಾಗ ನಾವು ಸಾಲ ಮಾಡಿ ಆದ್ರೂ ಪರವಾಗಿಲ್ಲ, ಅವ್ನ ಮದ್ವಿನ ಚಲೋ ನತ್ತಂಗೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ. ನಮ್ಮ ಮನ್ಯಾಗ ಒಂದು ಮದ್ವಿನಾರ ಜೋರಾಗಿ ನಡಿಬೇಕಂದ್ರೆ ನಡಿಬೇಕು ಅಷ್ಟ. ಇದು ಈ ವಿಷಯದಲ್ಲಿ ನಾವು ಯಾರ ಮಾತನ್ನು ಕೇಳಂಗಿಲ್ಲ. ನೀವು ಸಾಲ ಮಾಡಿದ್ರೆ ತೀರ್ಸೋರು ಯಾರೇ ಅದಾರ? ನಿಮ್ದೇನು ಗೌರ್ಮೆಂಟ್ ನೌಕರಿ ಹಾಳಾಕುಂತೈತೆ? ಏನು ದೊಡ್ಡ ಬಿಸ್ನೆಸ್ ಹಾಳಾಕುಂತೈತೆ? ಏನೈತೆ ಹೇಳ್ರಿ ಬಿಸ್ನೆಸ್ ನೌಕರಿ? ಏನು ಇಲ್ಲ, ನಡೆಯಾಕುಂತಿರೋದ ಹೊಲದ ಮೇಲೆ. ಅದ್ರ ಮೇಲೆ ಇಷ್ಟು ಲೋನ್ ಮಾಡಿದ್ರಂದ್ರೆ ತೀರ್ಸೋದು ಭಾಳ ಕಷ್ಟ ಐತಿ. ಒಂದು ಸ್ವಲ್ಪ ಯೋಚನೆ ಮಾಡ್ರಿ ರೀ. ಅರ್ಥ ಮಾಡ್ಕೊರಿ. ನಿಮಗೂ ಹೆಂಡ್ತಿಯರದಾರ. ಮುಂದೆ ನಮ್ಮದು ಮಕ್ಕಳು ಮರಿ ಆತಂದ್ರೆ ಅವ್ರ ಜೀವನನೂ ನಾವು ನೋಡ್ಬೇಕಾಕೈತಿ. ನಮ್ಮ ಜೀವನದ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡ್ರಿ. ಅದನ್ನ ಬಿಟ್ಟು ಹುಚ್ಚುಚ್ಚು ಥರ ಸಾಲ ಮಾಡಿದೆ, ಮದ್ವೆ ಮಾಡಿದೆ ಅಂದ್ರೆ ಮುಂದೆ ತೀರ್ಸೋದಾಗಂಗಿಲ್ಲ. ಮನೆಯಾಗ ಎಲ್ಲರೂ ಸೇರಿ ಎಷ್ಟೈತಿ ರೊಕ್ಕ ಅದ್ರಾಗ ಹೊಂದಿಸಿ ಇದು ಮಾಡಿ ಮದ್ವೆ ಮಾಡಿದ್ರಾತು. ಅದನ್ನ ಬಿಟ್ಟು ಹುಚ್ಚುಚ್ಚು ಥರ ಸಾಲ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಹೇಳೋದನ್ನು ಅರ್ಥ ಮಾಡ್ಕೊರಿ. ನಮ್ಮ ತಮ್ಮನ ಮದುವೆಗೆ ಏನು ಕಮ್ಮಿ ಆಗ್ಲಾರ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ದೈತಿ. ಅವ್ನ ಮದುವೆನ ಚಂದನತಂಗೆ ಮುಂದೆ ನಿಂತ್ಕೊಂಡು ಮಾಡುವಂಥ ಜವಾಬ್ದಾರಿನೂ ನಮ್ದೈತಿ. ನಮ್ಮ ಕರ್ತವ್ಯನ ನಾವು ನಿಭಾಯಿಸಬೇಕಾಗೈತಿ. ನಿಮ್ಮ ಮಾತನ್ನು ಕೇಳಂಗಿಲ್ಲ ಅಂದ್ರೆ ಕೇಳಂಗಿಲ್ಲ ಇದ್ದಾಗ. ನೀವು ಅದು ಹೆಂಗೆ ಸಾಲ ಮಾಡಿ ಮದುವೆಗೆ ಹಾಕ್ತೀರಿ ನಾನು ನೋಡೇ ಬಿಡ್ತೀನಿ. 1 ರೂಪಾಯಿ ನೀವು ಮದುವೆಗೆ ಸಾಲ ಮಾಡಕ್ಕೆ ನಾನು ಮಾತ್ರ ಬಿಡಂಗಿಲ್ಲ. ಕೃಷ್ಣ, ನೀ ಮಾಡ್ತಾ ಇರೋದು ಸರಿಯಲ್ಲ. ಎದಕ್ಕೆ ಸವಿತನ ಮೇಲೆ ಕೈ ಮಾಡಿದ್ದೀನಿ ನೀನು? ಸವಿ, ಈ ಕಡೆ ಬಾ ನೀನು. ಈಗೇನು ಸಾಲ ಮಾಡಾಕುಂತೀರಲ್ಲ ನೀವು ತಮ್ಮನ ಮದುವೆಗೋಸ್ಕರ, ಮುಂದೆ ಈ ವಿಷಯದಾಗ ನೀವು ಪಶ್ಚಾತ್ತಾಪ ಪಡಲಿಲ್ಲ, ನನ್ನ ಹೆಸರು ಸವಿತಾನ ಅಲ್ಲ, ನೆನಪಿಟ್ಕೋರಿ. ಒಂದಲ್ಲ ಒಂದು ದಿನ ಇವಾಗೇನು ನಾವು ಮಾತಾಡಕುಂತೀವಲ್ಲ, ನಮ್ಮ ಮಾತಿನ ಅರ್ಥ, ನಮ್ಮ ಮಾತಿನ ಬೆಲೆ ಮುಂದೆ ನಿಮಗೆ ಒಂದಲ್ಲ ಒಂದು ದಿನ ಅರ್ಥ ಆಗುತ್ತೆ. ಪಶ್ಚಾತ್ತಾಪ ಪಡ್ತೀರಿ. ಅವಾಗ ಮಾತಾಡ್ತೀನಿ ನಿಮ್ಮ ಹತ್ರ. ಕೃಷ್ಣ, ನೀನು ಸವಿತನ ಮೇಲೆ ಕೈ ಮಾಡಿದ್ದು ಸರಿಯಿಲ್ಲ.
ಛೇ ಏನಾದರೂ ಯಾಕೆ ಮಾಡ್ಕೊರಿ. ನಿಮ್ಗೆ ಒಳ್ಳೇದನ್ನು ಹೇಳಕ್ಕೆ ನಾವು ಬಂದ್ವಲ್ಲ, ನಮ್ದು ದೊಡ್ಡ ತಪ್ಪು. ನಿಮ್ಮ ವಿಷಯದಲ್ಲಿ ಇನ್ಮೇಲೆ ನಾವು ತಲೆನ ಹಾಕಂಗಿಲ್ಲ. ಛೇ ಲೇ ಎದಕ್ಲೇ ಆ ಹುಡುಗಿ ಮೇಲೆ ಕೈ ಮಾಡಿದ್ದೀನಿ ನೀನು? ನೋಡಪ್ಪ ಮತ್ತೆ ಹೆಂಗ್ ಮಾತಾಡ್ತಾರ ಅವ್ರು ಮಾತಾಡಿದ್ದು ಸರಿನಾ? ಮನಿ ಸೊಸೆಯರಾಗಿ ಈ ಮನಿ ಜವಾಬ್ದಾರಿ ನಿಭಾಯಿಸೋಬಿಟ್ಟು ಬರೇ ಅದು ಸಾಲ ಮಾಡಬೇಡ ಇದು ಸಾಲ ಮಾಡಬೇಡ ಮದ್ವಿಗೆ ಕೈ ರೊಕ್ಕ ಹಾಕ್ತೀರಿ ಅಂತಂದ್ರೆ ಹೆಂಗೆ ಹೇಳಪ್ಪ? ಇದು ಮನಿ ಐತಿ, ಮನಿ ಅಂದ್ಮೇಲೆ ಎಲ್ಲಾ ಜವಾಬ್ದಾರಿನೂ ನಿಭಾಯಿಸ್ಬೇಕಾಕೈತಿ ನಾವು. ತಮ್ಮನ ಮದ್ವೆಯಾಗ ನಾವು ಏನು ಮಾಡ್ಲಾರ್ದ ಕೈ ಎತ್ತಿ ಸುಮ್ಮನೆ ಮೂಲೆ ಕುತ್ಕೊಂಡ್ರೆ ನಾಳೆ ನೋಡಿದ ಮಂದಿ ಏನಂತಾರ, ನಮಗರ ಏನು ಅನಿಸ್ಬೇಕು? ಹೌದಿಲ್ಲ? ಮನಿ ಜವಾಬ್ದಾರಿನ ನಿಭಾಯಿಸಲಿಲ್ಲ ಅಂದ್ರೆ ಮಕ್ಕಳಿದ್ದು ಏನು ಪ್ರಯೋಜನ ಹೇಳಪ್ಪ ನೀನ? ಕೃಷ್ಣ, ಆದರೂ ನೀನು ಸವಿತನ ಮೇಲೆ ಕೈ ಮಾಡಬಾರ್ದಿತ್ತು. ಆ ಹುಡುಗಿ ಮೇಲೆ ಕೈ ಮಾಡಿದಕ್ಕೆ ಆ ಹುಡುಗಿಗೆ ಎಷ್ಟು ಬೇಜಾರ ಆಯ್ತು ಗೊತ್ತೇನೆ? ಅವ್ರದರ ಏನು ತಪ್ಪೈತಿ? ತಮ್ಮ ಗಂಡಂದ್ರಿಗೆ ತ್ರಾಸ ಆಗಬಾರ್ದು ಅಂತ ಹೇಳ್ತಾರ ಅವರು. ಹಂಗಂತ ನನ್ನ ಮಕ್ಕಳ ಮನಿ ಜವಾಬ್ದಾರಿ ನಿಭಾಯಿಸಲಾರ್ದ ಅವ್ರು ಸರಿಯಾಗಿ ಹಿಡ್ಕೊಂಡು ಅಡ್ಡಾಡ್ಬೇಕಂತೀರೇನ ನೀವು? ಲೇ ನೀನು ಸುಮ್ಮನಿರು, ಇದ್ರಾಗ ಹುಳಿ ಹಿಂಡಾಕೊಂತಿರೋದ ನೀನು. ಬಾಯಿ ಮುಚ್ಕೊಂಡು ತೆಪ್ಪಗಿರು. ಈಗೇನು 1,30,30,000 ಐತಲ್ಲ, ಅದ್ರಾಗ ಅರ್ಧ ರೊಕ್ಕ ನಿನ್ನ ಮಗ ಕೊಡ್ಬೇಕು. ಅದ್ರಾಗ 3 ಭಾಗ ಮಾಡ್ತೀನಿ ನಾನು. 3 ಜನನೂ ಆ ಸಾಲನ ತೀರಿಸ್ಬೇಕು. ನಿನ್ನ ಮಗ ಏನಾರು ರೊಕ್ಕ ಕೊಡ್ಲಿಲ್ಲ, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ, ನೋಡ್ತಿರು. ಲೇ ಇಬ್ರು ಒಂದ್ ಸ್ವಲ್ಪ ಚಂದನ ತಿಳ್ಕೊರಿ. ಬರೀ ಮನಿ ಮಗ ಆಗಿ ಮನಿದ ಜವಾಬ್ದಾರಿ ನಿಭಾಯಿಸೋದೊಂದ ನಿಮ್ ಕರ್ತವ್ಯ ಅಲ್ಲ. ಅವ್ರ ಗಂಡಂದ್ರಾಗಿ ಅವ್ರಿಗೆ ಖುಷಿಯಿಂದ ನೋಡ್ಕೊಳ್ಳೋದು ನಿಮ್ ಕರ್ತವ್ಯ ಐತಿ, ಹಂಗ ಜವಾಬ್ದಾರಿನೂ ಐತಿ ಅನ್ನೋದನ್ನ ಮರಿಬೇಡ್ರಿ. ಏನ ನಿರ್ಧಾರ ತಗೊಂಡ್ರು ಯೋಚನೆ ಮಾಡಿ ನಿರ್ಧಾರ ತಗೋರಿ. ಲಕ್ಷ್ಮಿ, ಈಗಿಂದೀಗಲೇ ರಾಗು ಫೋನ್ ಹಚ್ಚಿ 40,000 40ರಿಂದ 45,000 ಹೊಂದಿಸಿ ಅಕೌಂಟಿಗೆ ಹಾಕನ್. ಆ ಸಾಲ ತೀರಿಸ್ಬೇಕಾಗೈತಿ. ಎಲ್ಲಾರ್ದು ಅದರಲ್ಲಿ ಸಮಭಾಗ ಐತಿ. ಎಲ್ಲರೂ ಅದಕ್ಕೆ ರೊಕ್ಕ ಹಾಕಬೇಕು. ಫೋನ್ ಹಚ್ಚಿ ಮಾತಾಡು. ನಾ ಹೊರಗಡೆ ಹೋಗಿ ಬರೋಷ್ಟಿಗೆ ಈ ಸಮಸ್ಯೆ ಎಲ್ಲ ಬಗೆಹರಿದಿರ್ಬೇಕು. ಇದು ಏನಾರ ಮತ್ತೆ ಚಲೋ ಆತು, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಈ ಮನ್ಯಾಗ ನೆಮ್ಮದಿಯಿಂದ ಇರೋಕ್ಕೂ ಆಗ್ತಿಲ್ಲ. ಛೇ ನೋಡ್ ಲಕ್ಷ್ಮಿ, ಈಗ ಹೇಳಾಕೊಂತೀನಿ, ನಮ್ಮ ಕೈಯಾಗ ಎಷ್ಟಾಗತ್ತಾ ಅಷ್ಟು ಸಿಂಪಲ್ ಆಗಿ ಮದುವೆ ಮಾಡಿ ಮುಗಿಸೋದು. ಅದನ್ನ ಮೀರಿ ಅವ್ರ ಲೆವೆಲಿಗೆ ಮದ್ವೆ ಮಾಡೋಣ, ಅವ್ರ ಲೆವೆಲಿಗೆ ಮದ್ವೆ ನೋಡೋಣ, ಇದನ್ನೆಲ್ಲ ಬಿಟ್ಬಿಡು. ಅವ್ರು ಹೇಳೋ ಮದ್ವೆ ಎಲ್ಲ ನಿಮ್ಮ ಕಡೆನೇ ಇಟ್ಕೋರಿ ಅಂತಂದು ಅವ್ರಾಗಿನ ಮದ್ವೆ ತಪ್ಕೊಂಡ್ರು ಸರಿ ಹೋತು. ಇಲ್ಲ ಅಂದ್ರೆ ಸುಮ್ಮನೆ ಸಿಂಪಲ್ ಆಗಿ ಹೋಗಿ ಗುಡಿಯಾಗ ತಾಳಿ ಕಟ್ಕೊಂಬರೋಣ. ಸುಮ್ಮನೆ ಇಲ್ಲದೆಲ್ಲ ಖರ್ಚನ್ನು ಮನ್ಯಾಗ ಎಲ್ಲರ ಮೇಲೆ ಹೊರ್ಸಕ್ಕೆ ಹೋಗ್ಬೇಡ. ಅರ್ಥ ಆತಿಲ್ಲ? ಯವ್ವ, ನಾನಂತೂ ರಾಜು ಮದ್ವಿನ ಗ್ರ್ಯಾಂಡಾಗಿ ಮಾಡ್ಬೇಕಂತ ಅದೀನಿ. ಅದು ಎಷ್ಟು ಬೇಕಾದ್ರೆ ಖರ್ಚಾಗಲಿ, ಅವನ ಮದ್ವಿನ ಗ್ರ್ಯಾಂಡಾಗಿ ಮಾಡೋದ. ಹಂಗಂತ ಮನಿ ಮಂದಿ ಮೇಲೆಲ್ಲ ಸಾಲ ಏರ್ತೀಯನ ನೀನು? ಗಂಡ್ಮಕ್ಳು ಅದಾರ ಬಿಡ್ಬೇ, ಗಂಡ್ಮಕ್ಳು ಅದಾರ ತೀರಿಸ್ತಾರ ತಗೋ. ಅವ್ರಿಗೆ ಏನಾಗೈತಿ ದಾಡಿ? ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳ? ನಿನಗಿದೆಲ್ಲ ಗೊತ್ತಾಗಲ್ಲ, ನೀ ಸುಮ್ಮನಿರು. ಮೊದಲು ರಾಜುಗೆ ಫೋನ್ ಹಚ್ಚಿ ಮಾತಾಡ್ತೀನಿ ನಾನು. ನನ್ನ ಮಗನ ಮದ್ವಿನ ನಾನು ಜೋರಾಗಿ ಮಾಡಕಿನ, ಇದ್ರಾಗ ಮಾತ್ರ ಯಾರ ಮಾತನ್ನು ಕೇಳಂಗಿಲ್ಲ ನಾನು. ಅಯ್ಯೋ ದೇವ್ರಿ, ಇನ್ನು ಎಲ್ಲಿ ಹೋಗತ್ತಪ್ಪ ಇದು? ಛೇ, ಈ ದೊಡ್ಡ ಸಂಬಂಧ ಮಾಡೋದು ಬೇಡ ಅಂದರೆ ಇವಳು ಕೇಳಂಗಿಲ್ಲ. ಅವ್ರ ಲೆವೆಲಿಗೆ ಕುಣಿತಾಳ. ಅವ್ರ ಲೆವೆಲಿಗೆ ಕುಣಿಯಕ್ಕೆ ಹೋದ್ರೆ ಆಗುತ್ತಾ ನಮ್ದು? ಏನು ಮಾಡಬೇಕು, ಏನು ಬಿಡಬೇಕು? ಛೇ, ಸವಿ ಭಾಳ ನೋವಾಗಕ್ಕಂತೈತನ್ಲಿ. ಕೃಷ್ಣ ನಿನ್ನ ಮೇಲೆ ಹಂಗೆ ಕೈ ಮಾಡ್ತಾನಂತ ನಾನು ಅನ್ಕೊಂಡೇ ಇಲ್ಲಾಗಿದ್ದೆ. ಭಾಳ ನೋವು ಸಾಗುಂತೈತಾನೆ ಕಪಾಳ. ಲಲಿತಾ, ಕಪಾಳ ಮೇಲೆ ಆಗಿದ್ದ ನೋವು ಇನ್ನೊಂದು 5 ನಿಮಿಷಕ್ಕೂ 10 ನಿಮಿಷಕ್ಕೂ ಹೋಗ್ಬಿಡ್ತೈತಿ. ಆದರೆ ಮನಸ್ಸಿನ ಮೇಲೆ ಆಗಿರೋ ನೋವು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅವರಿಬ್ಬರು ಹಿಂಗೆ ಮಾತಾಡೋಕುಂತಾರ ಅನ್ನೋದೇ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಾವು ಹೇಳೋದನ್ನು ಅರ್ಥನೇ ಮಾಡ್ಕೊಳವಲ್ರ ಅವರು. ಏನು ಹೆಂಗೆ ಹೇಳಬೇಕು ಅಂತಲೇ ತಿಳಿತಾನೇ ಇಲ್ಲ ನನಗಂತೂ. ನಿಮಗೆ ತಿಳಿಯೋದು ಇಲ್ಲ, ಅರ್ಥನೂ ಆಗೋದಿಲ್ಲ. ಯಾಕಂದ್ರೆ ಅವರಿಬ್ರು ನನ್ನ ಮಕ್ಕಳದಾರ. ನಾನು ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ತಾರೆ ಅವರು. ಅತ್ಯಾರ, ನೀವು ಮಾಡಕ್ಕೆ ಕುಂತಿದ್ದು ಭಾಳ ತಪ್ಪೈತ್ರಿ. ಪದೇ ಪದೇ ಅವ್ರ ಕೈಯಾಗ ಸಾಲ ಮಾಡ್ಸಕ್ಕೆ ಹೋಗ್ಬೇಡ್ರಿ ಅತ್ಯಾರ. ಅವರಿಬ್ರು ನಿಮ್ಮ ಮಕ್ಕಳು ಹೌದಲ್ಲನ್ರಿ. ದಯವಿಟ್ಟು ನೀವೇ ಹೇಳ್ರಿ ಅತ್ಯಾರ, ಸಾಲ ಮಾಡಬೇಡ್ರಿ ಅಂತ. ಇದ್ದಿದ್ರಾಗ ಏನಾದರೂ ಒಂದು ಮಾಡಿದ್ರಾತ್ರಿ. ಅವರಿಬ್ರು ಕೈಯಾಗ ನಾ ಸಾಲ ಮಾಡ್ಸಕ್ಕಿನ, ಅವರಿಬ್ರ ಮೇಲೆ ಸಾಲ ಹೊರ್ಸಕ್ಕಿನ ನೀವಿಬ್ರು ಅದಿರಲ್ಲ ತೀರ್ಸಾಕಂತನ. ತೀರಿಸ್ರಿ, ನನ್ನನ್ನು ಎದುರು ಹಾಕ್ಕೊಂಡಿರಲ್ಲ ನೀವು. ಸರಿ ತೀರಿಸ್ರಿ. ಅದು ಹೆಂಗೆ ಸಾಲ ತೀರಿಸ್ತೀರಿ? ಅಥವಾ ನಿಮ್ಮ ಗಂಡಂದ್ರೆ ಸಾಲ ಮಾಡದೇ ಇರೋಂಗೆ ಅದು ಹೆಂಗೆ ನೋಡ್ಕೋತೀರಿ? ನಾನು ನೋಡಬಿಡ್ತೀನಿ. ನಿಮ್ಮಿಬ್ಬರು ಗಂಡಂದಿರು ಮಾಡಿರೋ ಸಾಲದಲ್ಲಿನ ನನ್ನ ಮಗನ ಮದುವೆನ ಗ್ರ್ಯಾಂಡಾಗಿ ಮಾಡ್ತೀನಿ, ನೋಡ್ತೀರಂದ್ರಂತ. ಅತ್ಯಾರ, ನೀವು ಮಾಡಕ್ಕೆ ಕುಂತಿದ್ದು ಸರಿಯಲ್ರಿ. ಅವರಿಬ್ರು ನಿಮ್ಮ ಮಕ್ಕಳು ಅದಾರ, ಅದನ್ನು ಮರಿಬೇಡ್ರಿ ನೀವು. ನನಗೆಲ್ಲ ನೆನಪೈತಿ. ಪಾಪ ನೀವ ಮರೆಯಾಗಿ ಕುಂತೀರಿ ಅನ್ನಿಸ್ತೈತಿ. ಅವರಿಬ್ರು ನನ್ನ ಮಕ್ಕಳು ಹೌದಿಲ್ಲ, ಮತ್ತು ನಾನು ನನ್ನ ಮಕ್ಕಳ ಕೈಯಾಗ ಸಾಲ ಮಾಡ್ಸಕ್ಕೆ ಕುಂತೀನಿ. ಏನಾದರೂ ತಪ್ಪ? ಅತ್ಯಾರ, ನೀವು ಈ ಥರ ಭೇದ ಭಾವ ಮಾಡೋದು ನಮಗೆ ಸರಿ ಕಾಣಿಸ್ತಾ ಇಲ್ಲ. ನಿಮಗೆ ಸರಿ ಕಾಣಿಸ್ಲಿ ಬಿಡಲಿ, ಅದು ನನಗೆ ಇದಕ್ಕೆ ಬೇಕಾಗೈತಿ.
ನನಗೆ ನನ್ನ ಖುಷಿ ಮುಖ್ಯ, ಆಗ ನನ್ನ ಮಗನ ಖುಷಿನೇ ಮುಖ್ಯ. ನಾನು ಅಂದ್ಕೊಂಡಿರೋದನ್ನು ಮಾಡದೆ ಬಿಡೋಕಿನ ಅಲ್ಲ.